ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹರೇ, ಪಕ್ಕ ಹನಿಮೂನ್ ಪ್ಲಾನ್ ಮಾಡ್ತಿದ್ದಾರೆ. ಒಬ್ಬಟ್ಟು ಬಂದು ತಟ್ಟೆಗೆ ಬೀಳ್ತಿದೆ. ನಾವಿಬ್ರು ಡಿವೋರ್ಸ್ ತಗೊಳ್ಳೋಣ. ಏನ್ ಮೇಡಮ್ ತಮಾಷೆ ಮಾಡ್ತಿದ್ದೀರಾ? ಇಂಥ ವಿಷಯದಲ್ಲಿ ನಾನು ಯಾಕ್ರಿ ತಮಾಷೆ ಮಾಡ್ಲಿ? ನಮ್ಮಿಬ್ರು ಮದ್ವೆ ಕಾನೂನು ಪ್ರಕಾರ ರಿಜಿಸ್ಟರ್ ಆಗಿದೆ. ಹಾಗಿದ್ಮೇಲೆ ನಾವು ಬೇರೆ ಬೇರೆ ಆಗ್ಬೇಕು ಅಂದ್ರೆ ಡಿವೋರ್ಸ್ ತಗೊಳ್ಳೇಬೇಕಲ್ವಾ? ಆಕ್ಚುಲಿ ನಾನಿದ್ರ ಬಗ್ಗೆ ಸ್ವಲ್ಪ ಬೇಗನೆ ಯೋಚನೆ ಮಾಡ್ಬೇಕಿತ್ತು, ಮಾಡ್ಲೇ ಇಲ್ಲ ನೋಡಿ. ಅದಕ್ಕೆ ಹೇಳಿದ್ಮೇಲೆ ನನಗೂ ರಿಯಲೈಸ್ ಆಗಿದ್ದು. ಅಲ್ಲ, ನೀವ್ಯಾಕೆ ಇಷ್ಟೊಂದು ಶಾಕ್ ಆಗಿದ್ದೀರಾ? ನಮ್ಮಿಬ್ರದ್ದು ಫೇಕ್ ಮ್ಯಾರೇಜ್ ಅಂತ ನಿಮ್ಗೂ ಗೊತ್ತು ಅಲ್ವಾ? ಅಲ್ಲ, ಅದು ನೀವು ಸಡನ್ ಆಗಿ ಡೈವರ್ಸ್ ಅಂದ್ರಲ್ಲ. ಹೌದು ಹರಿ, ನಾವ್ ಈ ತರ ಲೇಟ್ ಮಾಡಿ ತಪ್ಪು ಮಾಡ್ತಾ ಇದೀವಿ. ಇನ್ನು ಮುಂದಕ್ಕೆ ಹೋದ್ರೆ ನಮ್ಮಿಬ್ರಿಗೂ ತೊಂದ್ರೆ. ನೋಡ್ದವ್ರೆಲ್ಲ ನಮ್ನ ಗಂಡ ಹೆಂಡತಿ ಅನ್ಕೋತಿದ್ದಾರೆ. ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಯಾಕೆ? ಏನಾಗತ್ತೆ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಮುಂದೆ ನಿಮ್ಗೂ ಒಂದು ಮದ್ವೆ ಅಂತ ಆಗತ್ತೆ. ಒಬ್ಳು ವೈಫ್ ಅಂತ ಬರ್ತಾಳೆ. ನಮ್ ಫೇಕ್ ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಅವಳು ಗೊತ್ತಾದ್ರೆ ಅವಳು ಹೇಗ್ ನಿಮ್ನ ಅಕ್ಸೆಪ್ಟ್ ಮಾಡ್ಕೋತಾಳೆ? ನಮ್ಮಿಬ್ರಿಗೂ ಡಿವೋರ್ಸ್ ಆದ್ರೆ ನಿಮ್ ದಾರಿ ನೀವ್ ನೋಡ್ಕೋಬಹುದು, ನನ್ ದಾರಿ ನಾನ್ ನೋಡ್ಕೋತೀನಿ. ನೋಡಿ, ನಮ್ಮಿಬ್ರು ಲೈಫು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ಇದೊಂದೇ ದಾರಿ ಇರೋದು. ನನ್ನಿಂದ ನಿಮಗ್ ತೊಂದರೆ ಆಗೋದ್ ಬೇಡ. ನನ್ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಅರ್ಥನೇ ಇಲ್ದಿರೋ ಸಂಬಂಧದಲ್ಲಿ ತುಂಬಾ ದಿನ ಜೀವನ ಮಾಡೋದು ಸರಿ ಅಲ್ಲ. ನಿಮಗ್ ಮನಸ್ಸಾಕ್ಷಿ ಇದ್ದಿದ್ರೆ ಈ ತರ ಮಾಡ್ತಿರ್ಲಿಲ್ಲ. ನಾನು ಅರ್ಥ ಮಾಡ್ಕೋತಿದ್ರಿ. ಆದಷ್ಟು ಬೇಗ ಲಾಯರ್ನ ಮೀಟ್ ಮಾಡೋಣ, ಓಕೆ ಅಲ್ವಾ? ಥ್ಯಾಂಕ್ಸ್ ಹರಿ. ಸರಿ, ಈಗ ಬನ್ನಿ. ನಾನು ನಿಮ್ಮನ್ನ ವೈಫು ಅಂತ ಅನ್ಕೊಂಡ್ರೆ ನೀವು ನನ್ನ ಬಾಡಿಗೆ ಕಾರ್ ಥರ ನೋಡ್ಬಿಟ್ರಿ ಅಲ್ಲ. ಡಿವೋರ್ಸ್ ಕೊಡೋದಿಕ್ಕ ನಿಮ್ಮನ್ನ ಅಲ್ಲಿಂದ ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು. ಎಷ್ಟು ಈಸಿಯಾಗಿ ಹೇಳ್ಬಿಟ್ಟು ಹೋಗ್ಬಿಟ್ರಿ ಅಲ್ಲ. ಪ್ರೀತಿಸೋರ್ ಮನ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಬರಲ್ವಾ ನಿಮಗೆ? ಏನ್ ನಟರಾಜಣ್ಣ, ಹೆಂಗಿದ್ಯಾ? ಪರಂಗಿ ಪರಂದಾಮಯ್ಯ, ಬಾ ಬರಯ್ಯ, ಬಾ ಕೂತ್ಕೋ. ಏನ್ ಸುದ್ದಿ? ಮನೆಯಲ್ಲಿ ಮಕ್ಕಳು ಮರಿ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದಾರೆ ನಟರಾಜಣ್ಣ. ಚೆನ್ನಾಗವ್ರಾ? ಎಲ್ಲ ಚೆನ್ನಾಗವ್ರೆ. ಇವ್ರಿಗೆ ಬಾಗ್ಲ ಮೇಲೆ ಬಿದ್ದಿರೋ ಧೂಳು ಕಾಣಿಸ್ತಿದೆ. ನನ್ನ ಮನ್ಸಲ್ಲಿ ಇದ್ದಿರೋ ಧೂಳು ಇವ್ರಿಗೆ ಕಾಣಿಸ್ತಾನೆ ಇಲ್ಲ. ಮತ್ತೆ ಕಾಫಿ ಏನಾದ್ರು ಕುಡಿತೀಯಾ? ಇಲ್ಲಣ್ಣ, ಈಗ ತಾನೇ ಕುಡ್ಕೊಂಡ್ ಬಂದೆ. ಮತ್ತೇನ್ ಬಂದಿದ್ದು? ಕಮಿಷನ್ ಕೊಟ್ಟಾಗ ಬಂದ್ಯಾ? ಯಾವ ಕಮಿಷನು? ಯಾವುದು ಅಂದ್ರೆ 2 ವರ್ಷದಿಂದ ಮಾರಾಟ ಆಗಿ ಉಳಿದಿದ್ದು ನಿನ್ ಜಾಗನ ಪಾರ್ಟಿನ ಕರೆಸಿ ಮಾರಾಟ ಮಾಡಿಸಿದ್ನಲ್ಲ, ಅದರದ್ದು. ಅದ್ರಲ್ಲಿ ನಿಂದೇನಿದೆ? ಮಧ್ಯ ತಂದು ನಿಲ್ಸಿದ್ದಷ್ಟೇ ನೀನು. ಮಾತಾಡಿ ಡೀಲ್ ಮಾಡ್ಕೊಂಡಿದ್ದು ನಾನು. ಓ, ಹಂಗ ಸಮಾಚಾರ. ಏನ್ ಬೆಳಗ್ಗೆ ಯಾಕೆ ಕಳಿಸ್ತಾ ಇದ್ದೀರಾ? ಕ್ಯಾಕ್ರೆ ಸುಗಿಯಕ್ಕಾಗಲ್ವಲ್ಲ, ಅದಕ್ಕೆ.
ಹಾ ಅಣ್ಣ ತಪ್ಪಾಯ್ತು ನಾನು ಬಿಟ್ಬಿಡೋಣ ಅಣ್ಣ ಬಿಟ್ಬಿಡೋಣ ಅಣ್ಣ ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ ತಲೆ ಚೆಂಡು ತರ ನನ್ ಮಚ್ಚಿಗೆ ಎದುರೋಗ್ಬಿಡ್ತದೆ. ನೆಚ್ಕೊಂಡು ಮನೆ ದೇವ್ರ ಅಣ್ಣ ಬಿಟ್ಬಿಡೋಣ ಅಣ್ಣ ಈಗ ತಾನೇ ಚೆನ್ನಾಗಿ ಮಾತಾಡ್ತಿದ್ರಲ್ಲ, ಇವಾಗ ನೋಡಿದ್ರೆ ಸಾಯಿಸಕ್ಕೆ ಹೊರಟಿದ್ದಾರೆ ರೀ. ಏನ್ ನೋಡ್ತಾ ಕೂತಿದ್ದೀರಾ? ಹೋಗ್ರಿ, ಹೋಗಿ ಆ ಮಚ್ಚಿಗೆ ನನ್ನ ತಲೆ ಕೊಡ್ಲಾ? ಹೋಗ್ ತಪ್ಪಿಸ್ರಿ. ನಾನು ಯಾಕೆ ತಪ್ಪಿಸ್ಲಿ? ಯಾಕೆ? ಏನಾಯ್ತು ನಿಮ್ಗೆ ಇವತ್ತು? ಯಾಕೋ ಒಂಥರ ಆಡ್ತಿದ್ದೀರಲ್ಲ? ಯಾಕೆ ನಿಮಗ್ ಗೊತ್ತಿಲ್ವಾ? ನಿನ್ನೆ ರಾತ್ರಿ ನಿದ್ದೆಯಿಂದ ಎಬ್ಸಿ ಹೊರಗಡೆ ಕರ್ಕೊಂಡ್ ಬಂದು ಹೇಳಿದ್ದು ನಿಮಗ್ ಮರ್ತೋಯ್ತಾ? ನಾನೇನ್ ತಪ್ಪಾಗಿ ಹೇಳ್ದೆ? ನೀವು ಮಾಡೋದು ಯಾವ್ದು ತಪ್ಪು ಅಂತ ನಿಮ್ಗೆ ಅನ್ಸೋದಿಲ್ಲ ಅಲ್ವಾ? ಹಲೋ, ಏನ್ ಮಾಡ್ದೆ ಹೇಳಿ ಫಸ್ಟ್. ಅಣ್ಣ ಬಿಟ್ಬಿಡೋಣ ಬಾರಲ್ಲಿ 1 ಪ್ಲೇಟ್ ಕಬಾಬ್ ತಂದವನ್ಗೆ 10 ರೂಪಾಯಿ ಟಿಪ್ಸ್ ಕೊಡ್ತೀಯಾ? ನಿನ್ಗೆ 10 ಲಕ್ಷ ಲಾಭ ಮಾಡ್ಕೊಟ್ಟಿದ್ದೀನಿ, ನನ್ಗೆ 10% ಕಮಿಷನ್ ಕೊಡೋದು ಬೇಡವಾ? ಅಣ್ಣ ಬಿಟ್ಬಿಡೋಣ ತಪ್ಪಾಯ್ತಣ ನಟರಾಜಣ್ಣ ಬಿಟ್ಬಿಡೋಣ ತಪ್ಪಾಯ್ತಣ ನಿನ್ ತಂಟೆಗೆ ಬರಲ್ಲ ಬಿಟ್ಬಿಡೋಣ. ತಪ್ಪಾಯ್ತಾ? ಅಕ್ಕಿ ನೋಡು, ಇವತ್ತು ನಿನ್ನ ಹುಟ್ಟೆ ಅನ್ಸ್ಬಿಡ್ತೀನಿ. ನಿಜ ಕೊಡ್ತೀನಣ್ಣ ಕಮಿಷನ್ ಕೊಡ್ತೀನಣ್ಣ ಬಾ ಬಿಡ್ತೀನಿ ಬಿಡ್ತೀನಿ ಬಾ ತೆಗಿ ನನ್ನ ಕಮಿಷನ್ ತೆಗಿ ಏನ್ರಿ ನಿಜವಾಗ್ಲೂ ಸಾಯಿಸೋ ತರನೇ ಇದಾರಲ್ಲ? ಬೇರೆಯವ್ರ ಮೇಲಿರೋ ಕನಿಕರ ನನ್ ಮೇಲೆ 1% ಇಲ್ಲ ಅಲ್ವಾ ನಿಮ್ಗೆ? ಸುಮ್ನೆ ಮಾತಾಡ್ತಾ ಇರೋ ಬದಲು ಹೋಗಿ ನೀವು ಅಪ್ಪನ ತಡೀರಿ. ಸರಿ ಆಯ್ತು. ಒಂದ್ ನಿಮಿಷ. ಏನು? ಇವತ್ತು ನಾವ್ ಲಾಯರ್ ಹತ್ರ ಹೋಗೋಣ ಅಂತ ಹೇಳಿದ್ದೆ ಅಲ್ವಾ? ಊರಿಗೆ ಬೆಂಕಿ ಬಿದ್ರು ನಿಮ್ಗೆ ನಿಮ್ ಬೇಳೆ ಬೇಯಿಸ್ಕೊಳ್ಳೋ ಚಿಂತೆ ಅಲ್ವಾ? ಅಂದ್ರೆ ನೋಡಿ, ನಾನು ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೀನಿ. ಲಾಯರ್ ಸಿಕ್ಕದ್ಮೇಲೆ ವಿಚಾರಿಸಿ ಹೇಳ್ತೀನಿ, ಆಯ್ತಾ? ಯಾವಾಗ ಆಗ್ಬೋದು, 1-2-3 ವಾರ. ರೀ, ನಾವೇನ್ ಮರ್ಡರ್ ಕೇಸ ಸಾಲ್ವ್ ಮಾಡಕ್ ಹೇಳ್ತಿದೀವಿ, ಜಸ್ಟ್ ಒಂದು ಡಿವೋರ್ಸ್ ತಾನೆ. ನಿಮ್ಗೆಲ್ಲ ಜಸ್ಟೇ ಬಿಡಿ, ಕೇಳಿಸ್ಕೊಂಡವ್ರಿಗೆ ರಿಸ್ಕ್ ಆಗೋದು. ಹಾ ನೋಡಿ, ನೀವು ಲಾಯರ್ನ ಏನ್ ನೋಡೋದ್ ಬೇಕಾಗಿಲ್ಲ. ಅದಕ್ಕೆ ಫ್ರೆಂಡ್ಗೆ ಒಬ್ರು ಒಳ್ಳೆ ಲಾಯರ್ ಪರಿಚಯ ಇದಾರಂತೆ. ಎಲ್ಲ ನೀವು ನಿಮ್ಮ ಅದಕ್ಕೆ ಅನ್ಕೊಂಡಂಗೆ ಆಗ್ಬೇಕಲ್ವಾ? ಇಲ್ಲಿಗೆ ಬರ್ಬೇಕಾದ್ರೆ ನಿಮ್ಮ ಅದಕ್ಕೆ ಕೇಳ್ಕೊಂಡು ಬರ್ಬೇಕಿತ್ತು. ಬಂದಾದ್ಮೇಲೆ ಈಗ ಯಾಕೆ ಅವ್ರು ಹೇಳ್ದಂಗೆ ಕುಣಿತಾ ಇದ್ದೀರಾ? ನಿಮ್ ಲೈಫಲ್ಲಿ ನನ್ನ ಹೆಸರಿಗಷ್ಟೇ ಡ್ರೈವರು. ಆಕ್ಸಿಲೇಟ್ರು, ಬ್ರೇಕು, ಕ್ಲಚ್ ಎಲ್ಲ ನಿಮ್ಮ ಅದಕ್ಕೆ ಕಂಟ್ರೋಲ್ ಇದೆ. ಅಲ್ಲ, ನಾನು ಇವಾಗ ನಿಮ್ಗೆ ಏನ್ ಹೇಳ್ದೆ? ನಿನ್ನೆ ರಾತ್ರಿನೇ ನಮ್ಮಿಬ್ರಿಗೂ ತೊಂದರೆ ಆಗ್ಬಾರ್ದು ಅಂತ. ಸಾಕು, ಸುಮ್ಮನಾಗ್ಬಿಡಿ. ಯಾವ ಲಾಯರು ಅಂತ ಹೇಳಿ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ನನ್ನ ನಾಳೆ ಬರ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ದಂಗೆ ಮೆಟ್ರೋ ಟ್ರೈನ್ ತರ ಇನ್ನೊಂದು ಬರ್ತಾನೇ ಇರುತ್ತೆ. ಒಂದ್ ನಿಮಿಷ ಬಂದೆ. ನನಗೆ ಗೊತ್ತು, ಆ ಮಾಟ್ ಕಾತಿನೇ ಮೋಡಿ ಮಾಡಿರೋದು ಅಂತ. ಅವಳ ಮನೇಲಿ ಅಡುಗೆಗೆ ಉಪ್ಪು ಖಾರ ಹಾಕೋದ್ರ ಬದಲು ಇವ್ರ ತಲೆಗೆ ಆಗ್ತಾ ಇದ್ದಾಳೆ. ಹಾ, ಅದ್ಕೆ ಈಗಷ್ಟೇ ಬಂದಿದೀವಿ. ಲಾಯರ್ ಕರೀತಾರಂತೆ, ವೇಟ್ ಮಾಡ್ತಿದೀವಿ. ಸರಿ, ಆ ಲಾಯರ್ ಹತ್ರ ಸ್ಟ್ರಾಂಗ್ ಆಗಿ ನಂಗೆ ಡಿವೋರ್ಸ್ ಬೇಕು ಅಂತ ಕೇಳು. ಕೌನ್ಸಿಲಿಂಗ್ ಎಲ್ಲ ಏನು ಬೇಡ, ನಾವು ಡಿಸೈಡ್ ಮಾಡ್ಕೊಂಡೇ ಬಂದಿದೀವಿ ಅಂತಾನು ಹೇಳು. ಹಾ ಅದ್ಕೆ. ಹರಿದೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲ ಅದ್ಕೆ. ಒಳ್ಳೇದೇ ಆಯ್ತು ಚಂದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಡಿವೋರ್ಸ್ ತಗೊಂಡ್ಬಿಡು. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ಸರಿ ಅದ್ಕೆ. ಪೇಪರ್ಸ್ ರೆಡಿ ಇದೆ ಸರ್. ಆಯ್ತು ಸರ್, ಓಕೆ. ಹೊರಗಡೆ ಬನ್ನಿ. ಅದಕ್ಕೆ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಚಂದು. ಲಾಯರ್ ಕರೀತಾ ಇದ್ದಾರೆ, ಬನ್ನಿ. ಹೇಳಿ, ಏನು ವಿಷಯ? ಸರ್, ನಮಗೆ ಡಿವೋರ್ಸ್ ಬೇಕು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಇನ್ನೊಂದು 2 ತಿಂಗಳು ಆಗ್ಲಿ. 2 ತಿಂಗಳು ಆಗ್ತಾ ಬಂತು ಸರ್. ಏನು ಅಷ್ಟು ಬೇಗ ಡಿವೋರ್ಸಾ? ಹೇಳಿ, ಏನ್ ಸಮಸ್ಯೆ? ಅದು ನಮ್ಮಿಬ್ರಿಗೂ ಯಾಕೋ ಸೆಟ್ ಆಗ್ತಿಲ್ಲ. ಅವ್ರ ಮೆಂಟಾಲಿಟಿನೇ ಬೇರೆ, ನನ್ನ ಮೆಂಟಾಲಿಟಿನೇ ಬೇರೆ. ಅದಕ್ಕೆ ಯಾವ ಬಾಯಲ್ಲಿ ಹೇಳ್ತೀರಾ ರೀ?
ನಿಮ್ಮ ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನ ಬೆಂಗಳೂರು ಕರ್ಕೊಬಂದ. ಎಷ್ಟು ಮಾಡಿದ್ರು ಹುಡುಗರು ಮನಸ್ಸು ಅರ್ಥ ಆಗಲ್ಲ ಅಂತ ನಿರೂಪಿಸ್ಬಿಟ್ರು ಬಿಡಿ. ಒಂದ್ಸರಿ ಇಬ್ರು ಕೂತು ಯೋಚನೆ ಮಾಡಿ, ಟೈಮ್ ಇದೆ. ಇಲ್ಲ ಸರ್, ನಂಗೆ ಅರ್ಜೆಂಟಾಗಿ ಡಿವೋರ್ಸ್ ಬೇಕು. ಕೌನ್ಸಿಲಿಂಗ್ ಅವಶ್ಯಕತೆ ಇಲ್ಲ. ಇದೇನಮ್ಮ ಫಾಸ್ಟ್ ಫುಡ್ ತರ ಫಾಸ್ಟ್ ಆಗಿ ಡಿವೋರ್ಸ್ ಕೇಳ್ತಾ ಇದೀಯಾ? ಇದಕ್ಕೆ ನೀವೇನು ಹೇಳ್ತೀರಿ? ಹ್ಞೂ ಸರ್, ನನಗೂ ಫಾಸ್ಟ್ ಫುಡ್ಡೇ. ಅಂದ್ರೆ ಡಿವೋರ್ಸ್ ತಗೊಳ್ಳೇಬೇಕು ಅಂತ ಮೆಂಟಲಿ ಇಬ್ರು ಪ್ರಿಪೇರ್ ಆಗಿದ್ದೀರಾ? ಹೌದು ಸರ್. ಓಕೆ, ಡೀಟೇಲ್ಸ್ ಕೊಡಿ, ಡಿವೋರ್ಸ್ ಫೈಲ್ ಮಾಡ್ತೀನಿ. ನೋಡಿ, ಆಮೇಲೆ ಹಿಯರಿಂಗ್ ಇರುತ್ತೆ, ಕೋರ್ಟಿಗೆ ಬಂದು ಕಾರಣ ಹೇಳಬೇಕಾಗತ್ತೆ. ಸರಿ ಸರ್, ಹೇಳ್ತೀನಿ. ಮ್ಯಾರೇಜ್ ಸರ್ಟಿಫಿಕೇಟ್ ಇದೆಯಾ? ಇದೆ ಸರ್, ಬೇಕಾಗತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ತಗೊಂಡೆ ಬಂದೆ. ಬೇಡದೇ ಇರೋ ವಿಷಯಕ್ಕೆ ಎಷ್ಟು ಬೇಗ ತಲೆ ಹೊಡುತ್ತೆ ನೋಡಿ. ಎಲ್ಲ ಓಕೆ ಅಲ್ವಾ ಸರ್? ಬೇಗ ಡಿವೋರ್ಸ್ ಸಿಗತ್ತೆ ಅಲ್ವಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಮದುವೆ ಆಗಿದ್ದೀರಾ ಅಂದ್ರೆ ಇಬ್ರದ್ದು ಲವ್ ಮ್ಯಾರೇಜ್. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರೋದಕ್ಕೆ ತಾನೇ ಮನೆಯವ್ರು ಬೇಡ ಅಂದ್ರು ಮದುವೆ ಆಗಿರೋದು. ಈಗೇನಾಯ್ತು ಇಬ್ರಿಗೂ? ಈಗಂತೂ ಡಿವೋರ್ಸ್ ಅನ್ನೋದು ಫ್ಯಾಷನ್ ಆಗ್ಬಿಟ್ಟಿದೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಯಾಕೆ ಮದುವೆ ಆಗ್ಬೇಕು? ಮೊದಲೇ ಡಿಸೈಡ್ ಆದ್ರೆ ಇಬ್ರಿಗೂ ಒಳ್ಳೇದಲ್ವಾ? ಓಕೆ ಸರಿ, ನಿಮ್ಮಿಬ್ರದ್ದು ಆಧಾರ್ ಕಾರ್ಡ್ ಕೊಡಿ. ತೊಳಿ ಸರ್. ಸರಿ, ನಿಮ್ದು ಕೊಡಿ. ಹಾ, ಅದು ನನ್ನ ಹತ್ರ ಇಲ್ಲ ಸರ್. ಅದು ನಮ್ಮಿಬ್ರಿಗೂ ಸಡನ್ ಆಗಿ ಮದ್ವೆ ಆಯ್ತು, ಮನೆಯಿಂದ ಬರ್ಬೇಕಾದ್ರೆ ತರ್ಲಿಲ್ಲ. ಹಾಗಾದ್ರೆ ಡಿವೋರ್ಸ್ ಹೇಗ್ ಸಿಗುತ್ತೆ? ಆಧಾರ್ ಕಾರ್ಡು ಕೋರ್ಟಲ್ಲಿ ಬೇಕೇ ಬೇಕು. ಓಕೆ, ಅಟ್ಲೀಸ್ಟ್ ನಂಬರ್ ಆದ್ರೂ ಗೊತ್ತಾ? ಪ್ರಿಂಟ್ ತಗೋಬಹುದು. ಹೌದು, ನಿಮ್ಮ ಆಧಾರ್ ಕಾರ್ಡ್ ಇಲ್ಲದೆ ನಿಮ್ಮ ಮ್ಯಾರೇಜು ಹೇಗೆ ರಿಜಿಸ್ಟರ್ ಆಯ್ತು? ನಂಗೆ ಗೊತ್ತಿಲ್ಲ. ಏನ್ ಸರ್, ಆಧಾರ್ ಕಾರ್ಡ್ ಇಲ್ಲಾಂದ್ರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಲ್ವಾ? ಓದಿರೋರಾಗಿ ನೀವೇ ಹೀಗೆ ಕೇಳ್ತಿದ್ದೀರಲ್ಲ. ಅಡ್ರೆಸ್ ಪ್ರೂಫ್ ಇಲ್ಲದೆ ಮ್ಯಾರೇಜ್ ಸರ್ಟಿಫಿಕೇಟ್ ಹೇಗೆ ಬರುತ್ತೆ? ಈ ಲಾಯರ್ ನನ್ನ ಬುಡಕ್ಕೆ ತಂದಿಡೋ ಥರ ಕಾಣಿಸ್ತಿದ್ದಾನೆ. ಏನಪ್ಪ ಮಾಡೋದೀಗ? ಅದೆಲ್ಲ ಏನು ಬೇಕಿಲ್ಲ ಅನ್ಸುತ್ತೆ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಸರ್. ಹೌದು, ಲಾಯರ್ ನೀವಾ ನಾನಾ? ಹಾಗಲ್ಲ ಸರ್, ನಮ್ಮಿಬ್ರದ್ದು ಮ್ಯಾರೇಜ್ ಆಗ್ಬೇಕಾದ್ರೆ ಆಧಾರ್ ಕಾರ್ಡ್ ಇನ್ನೂ ಕೇಳಲಿಲ್ಲ. ನೋಡಿ, ಕೇಳಿರ್ತಾರೆ, ಆದ್ರೆ ನಿಮಗ್ ನೆನಪಿರೋದಿಲ್ಲ. ಕಾರ್ಡ್ ನಂಬರ್ ಆದ್ರೂ ತಗೊಂಬನ್ನಿ, ಇಲ್ಲಾಂದ್ರೆ ಏನು ಮಾಡೋದಕ್ಕಾಗಲ್ಲ. ಐ ಆಮ್ ಸಾರಿ. ಥ್ಯಾಂಕ್ ಯು ಸರ್. ಬರ್ತೀವಿ. ಅವ್ರು ಕೇಳಿದ್ ಸರಿನೇ ಅಲ್ವಾ? ಏನ್ ಕೇಳಿದ್ರು ಏನೋ, ಒಟ್ಟು ಹೇಳಿದಂತ ಕರೆಕ್ಟ್ ಆಗಿ. ಹಾ, ಅದೇ ಏನ್ ಕೇಳಿದ್ರು ಅವರು? ಆಧಾರ್ ಕಾರ್ಡ್ ಇಲ್ದೆ ನಮ್ ಮದ್ವೆ ರಿಜಿಸ್ಟರ್ ಹೇಗಾಯ್ತು? ಸಂತೆಗೆ ಹೋದ್ರು ಚಿಂತೆ ಬಿಡೋ ತರ ಕಾಣಿಸಲ್ಲ ಅವರು. ಹಲೋ, ನಿನ್ನೆ ಕೇಳಿದ್ದು. ಅರೇ, ನನ್ ಕೇಳಿದ್ರೆ ನಾನೇನ್ ಹೇಳಿ? ಏನ್ ಆಧಾರ್ ಕಾರ್ಡ್ ಪ್ರಿಂಟ್ ಹಾಕ್ಸ್ತೀನ ನಾನು? ನಿಮ್ ಜೊತೆ ಸ್ಟೇಷನ್ ಅಲ್ಲೇ ಇದ್ದೆ ತಾನೆ ನಾನು? ಅಲ್ಲ, ಎಲ್ಲಾ ಕಡೆ ಆಧಾರ್ ಕಾರ್ಡ್ ಕೇಳ್ತಾರೆ ಅಂದ್ರೆ ಅಲ್ಲೂ ಕೇಳಿರ್ತಾರಲ್ವಾ? ಹೌದು. ಯಾರ್ ಕೊಟ್ರು? ಅದೇ ಯಾರು ಕೊಟ್ರು? ಒಂದ್ ನಿಮಿಷ, ನಾನ್ ಯಾವತ್ತೋ ನಿಮಗ್ ನನ್ನ ಆಧಾರ್ ಕಾರ್ಡ್ ಶೇರ್ ಮಾಡಿದೆ ಅನ್ಸತ್ತಲ್ವಾ? ರೇ, ಏನ್ ಮಾತಾಡ್ತಾ ಇದ್ದೀರಾ? ನೀವ್ ಯಾವಾಗ ನಂಗೆ ಶೇರ್ ಮಾಡಿದ್ರೆ? ನೋಡಿ, ಈ ಎಲ್ಲಾನು ನನ್ ತಲೆ ಕಟ್ಟಕ್ ಬರ್ಬೇಡಿ ನೀವು. ಒಂದ್ ವೇಳೆ ನೀವು ಶೇರ್ ಮಾಡಿದ್ರೆ ನನ್ನ ಫೋನಲ್ಲಿ ಇರ್ತಿತ್ತು ತಾನೆ? ಒಂದ್ ನಿಮಿಷ ರೀ, ತೊಳಿ ನೋಡಿ ಎಲ್ಲಿದೆ ಅಂತ ನೋಡ್ರಿ. ನೋಡಿ, ಮತ್ ಮ್ಯಾರೇಜ್ ಸರ್ಟಿಫಿಕೇಟ್ ಹೇಗ್ ಬಂತು? ಹೇಗೋ ಬಂತು, ಇಲ್ಲ ಪೊಲೀಸ್ನವರೇ ಹೇಗೋ ತಗೊಂಡಿರ್ತಾರೆ. ಅದೇ ಎಲ್ಲಿಂದ ತಗೊಂಡ್ರು? ರೀ ನೋಡಿ, ನೀವ್ ಈ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ನಾನು ಹೇಗೆ ಆನ್ಸರ್ ಮಾಡ್ಲಿ? ಅಂದ್ರೆ ನಿಮ್ಗೆ ಗೊತ್ತು ಅಂತ ಆಯ್ತು. ರೀ,
ಪ್ರಾಮಿಸ್ ಇಲ್ಲ ರೀ. ಯಾವತ್ತೋ ಒಂದಿನ ಸುಳ್ಳು ಹೇಳ್ದೆ ಅಂತ ಪ್ರತಿದಿನ ಸುಳ್ಳು ಹೇಳ್ತೀನಾ? ಪೊಲೀಸ್ನವ್ರಿಗೆ ಆಧಾರ್ ಕಾರ್ಡ್ ಹೇಗೆ ಸಿಕ್ತು, ನಮ್ಮ ಕೈಲಿ ಸರ್ಟಿಫಿಕೇಟ್ ಹೇಗೆ ಕೊಟ್ರು ಅಂತ ನಾನೇ ಕನ್ಫ್ಯೂಷನಲ್ಲಿ ಇದ್ದೀನಿ. ನೋಡಿ, ಮೊದಲೇ ನಾನೇ ಕನ್ಫ್ಯೂಷನ್ ಇದ್ದೀನಿ. ಇವಾಗ ನೀವು ಕನ್ಫ್ಯೂಸ್ ಆಗಿ ಏನು ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ಆಧಾರ್ ಕಾರ್ಡ್ ನಂಬರ್ ಇದ್ರೆ ಆಗತ್ತೆ ಅಂತ ಹೇಳಿದಾರಲ್ವಾ? ಅಯ್ಯೋ, ಹಾಗಂತ ಹೇಳಿದ್ರಾ? ಇರಿ, ನನ್ನ ಮೊಬೈಲಲ್ಲಿ ಚೆಕ್ ಮಾಡ್ತೀನಿ. ಮೊಬೈಲ್ ಎಲ್ಲ ಚೆಕ್ ಮಾಡಕ್ ಹೋಗ್ಬಿಡಿ, ಸುಮ್ಮನೆ ವೇಸ್ಟ್. ಯಾಕೆ? ನೀವು ಮನೆಯಿಂದ ಬರ್ಬೇಕಾದ್ರೆ ಸಿಮ್ ತೆಗ್ದು ಬೀಸಾಕಿದ್ದೀರಾ, ನಂಬರ್ ಎಲ್ಲ ಅವಾಗಲೇ ಹೋಗ್ಬಿಟ್ಟಿದ್ಯಲ್ಲ. ಅಯ್ಯೋ, ಹೌದಲ್ವಾ? ಹೀಗಾದ್ರೂ ಮಾಡಿ ಆ ನಂಬರ್ನ ತಗೊಳ್ಳೇಬೇಕು. ಅಯ್ಯೋ, ಕಳ್ಳನ್ ಹುಡ್ಕೋಕು ಪೊಲೀಸ್ ಇಷ್ಟು ಟೆನ್ಷನ್ ತಗೊಳಲ್ಲ. ಹಾ, ಸಿಕ್ಕಿದ ಕೂಡಲೇ ಡಿವೋರ್ಸ್ಗೆ ಅಪ್ಲೈ ಮಾಡ್ಬಿಡ್ತೀನಿ. ಹೌದೌದು, ಇವಾಗ ನಮ್ಗಿರೋ ಬೆಟರ್ ಆಪ್ಷನ್ ಅಂದ್ರೆ ಅದೇ. ಹಾಗೆ ಮಾಡೋಣ, ಬನ್ನಿ. ಮೇಲಲ್ಲಾದ್ರೂ ಒಂದು ಸಾಫ್ಟ್ ಕಾಪಿ ಇಟ್ಕೋಬೇಕಿತ್ತು. ಛೇ, ಇದ್ರಲ್ಲೂ ಇಲ್ವಲ್ಲ. ಇವ್ರ ತಲೆಗೆ ಒಂದು ವಿಷಯ ಹೋಯ್ತು ಅಂದ್ರೆ ಕಿಡಿ ಹತ್ತಿ ಕಾಡ್ ಸುಟ್ಟ ಹಾಗೆ ಬೂದಿ ಮಾಡೋವರೆಗೂ ಬಿಡೋದಿಲ್ಲ. ಭಗವಂತ, ನನ್ನ ಲೈಫ್ಗೆ ಆಧಾರ ಆಗಿರೋ ಇವ್ರ ಆಧಾರ್ ಕಾರ್ಡ್ನ ಸಿಗದೇ ಇರೋ ಥರ ಮಾಡಪ್ಪ. ಇಲ್ಲೂ ಇಲ್ಲ. ಎಲ್ಲಿ? ಏನು, ಏನಾದರೂ ಸಿಕ್ತಾ? ಅಲ್ಲ, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಅಲ್ಲೇ ಯಾಕೆ ಹುಡುಕ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ. ಇಲ್ಲೇ ಎಲ್ಲಾದರೂ ಮೂಲೆಯಲ್ಲಿ ಇಟ್ಟಿರ್ತೀರನಪ್ಪ. ಸಾರಿ ಸಾರಿ ಸಾರಿ, ಮನೆಯಿಂದನೇ ತಂದಿಲ್ಲ ಅಲ್ವಾ? ಇನ್ನೇನ್ ಮತ್ತೆ, ನಿಮ್ಗೆ ಏನಾದ್ರೂ ಲೂಸಾ? ನನ್ನ ಮನೆಯಿಂದನೇ ಆಧಾರ್ ಕಾರ್ಡ್ ತಂದಿದ್ರೆ ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ಬೇಕಿತ್ತು? ಇವಾಗ್ಲೇನು ಕಷ್ಟ ಆಗಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಸ್ವಲ್ಪ ಸರಿಯಾಗಿ ಫೋಕಸ್ ಮಾಡಿ ಆರಾಮಾಗಿ ಹುಡುಕಿ. ಮೊಬೈಲಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಸೇವ್ ಆಗಿರ್ಬೋದೇನಪ್ಪ. ಅಂದ್ರೆ ಸಡನ್ ಆಗಿ ಸಿಗಬಾರ್ದು ಅಂತ ಏನಿಲ್ವಲ್ಲ, ಮಿರಾಕಲ್ ಅಂತಾರಲ್ಲ ಆ ಥರ. ಅಯ್ಯಯ್ಯೋ, ನನ್ನ ಗುಂಡಿ ನಾನೇ ತೊಡ್ಕೊಂಬಿಟ್ನಾ? ಯಪ್ಪ ದೇವ್ರೆ, ಇವ್ರಿಗೆ ಮೆಮೊರಿ ಲಾಸ್ ಆದರೂ ಪರವಾಗಿಲ್ಲ, ನೆನಪಿಗೆ ಮಾತ್ರ ಬರದೇ ಇದ್ರೆ ಸಾಕು. ಮಾವ, ಮುತ್ತು ಮಾವ, ಮುತ್ತು ಮಾವ ಇಲ್ವಾ? ಯಾಕೆ? ಸ್ವಲ್ಪ ಮಾತಾಡ್ಬೇಕಿತ್ತು. ಇಷ್ಟು ದಿನ ಮಾತಾಡಿದ್ ಸಾಲ್ದ? ನಿನ್ನಿಂದ ಅಣ್ಣ ತಮ್ಮಂದ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ ಮರ್ತೋಯ್ತಾ ಭಾರತಿ? ಅದು ನನ್ನಿಂದ ಅಲ್ಲ ಚಂದನ. ಯಾರಿಂದ ಆದ್ರೂ ಅದಕ್ಕೆ ಕಾರಣ ನೀನೇ ಭಾರತಿ. ನೀನ್ ಇಲ್ಲಿಗೆ ಬಂದಿದ್ಯಾ ಅಂತ ಗೊತ್ತಾದ್ರೆ ಮತ್ತೆ ನಿಮ್ ಮನೆಯವ್ರು ಸಮಸ್ಯೆ ಮಾಡ್ತಾರೆ. ಹೋಗ್ ನೀನ್ ಇಲ್ಲಿಂದ ಪ್ಲೀಸ್. ಈಗಾಗ್ಲೇ ತುಂಬಾ ಹತ್ತಿದೀನಿ ಚಂದನ, ಆಗಿರೋ ಗಾಯಕ್ಕೆ ಬರೆ ಎಳಿಬೇಡ. ಬರೆ ಹಾಕೋ ಕೆಲಸ ಮಾಡಿದ್ದು ನಿಮ್ಮ ಅಪ್ಪ ಅಮ್ಮ. ಮೊದ್ಲೇ ಈ ಮನೆ ಬಗ್ಗೆ ಏನಾದ್ರೂ ಕೆಟ್ಟದಾಗ ಮಾತಾಡೋದಕ್ಕೆ ಯಾವ್ದಾದ್ರು ವಿಷಯ ಸಿಗತ್ತಾ ಅಂತ ಊರಿನ ಜನ ಕಾಯ್ತಾನೆ ಇರ್ತಾರೆ. ಅಂತದ್ರಲ್ಲಿ ಅವ್ರಿಗೆ ಸುಮ್ನೆ ಸೊಪ್ಪು ಹಾಕ್ದಂಗ್ ಆಯ್ತು. ನಿಜ, ನಾನೇ ತಪ್ಪು ಮಾಡಿದ್ದು. ನನ್ನ ಪರಿಸ್ಥಿತಿನ ಯಾರ ಹತ್ರ ಹೇಳ್ಕೊಳ್ಳಿ? ನನ್ನನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರು. ನಮ್ಮ ಅಪ್ಪ ಅಮ್ಮ ನನ್ನನ್ನ ಎಲ್ಲೂ ಹೋಗೋದಕ್ಕೆ ಬಿಡ್ತಿಲ್ಲ. ಇಡೀ ರಾತ್ರಿ ರೂಮಲ್ಲೇ ಅಳ್ತಿದ್ದೆ ಗೊತ್ತಾ ಚಂದನ? ನನ್ನ ಮನ್ಸಲ್ಲಿರೋದು ಮುತ್ತು ಮಾವ ಮಾತ್ರ. ಮುತ್ತು ಮಾವ ಅಂದ್ರೆ ನನ್ನ ಜೀವ. ನನಗೆ ಅವರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಚಂದನ. ಅಳೋದ್ರಿಂದ ಏನು ಬದಲಾಗಲ್ಲ ಭಾರತಿ. ಮೊದ್ಲು ನೀನ್ ಬದಲಾಗು. ನಿನ್ ಮನ್ಸಲ್ಲಿ ಮುತ್ತು ಅಣ್ಣ ಇದ್ದಾರೆ ಅಂದ್ರೆ ನಿನ್ ಮನೇಲಿ ಗಟ್ಟಿಯಾಗಿ ಹೇಳು, ನಾನ್ ಬೇರೆ ಯಾರು ಮದ್ವೆ ಆಗಲ್ಲ ಅಂತ. ಅದ್ ಬಿಟ್ಟು ಈ ತರ 2 ಮನ್ಸ್ ಇಟ್ಕೊಂಡು ಕಣ್ಣೀರ್ ಹಾಕ್ತಾನೆ ಪ್ರಯಾಣ ಮಾಡ್ತಿದ್ರೆ ಮಧ್ಯದಲ್ಲೇ ಇರ್ಬೇಕಾಗತ್ತೆ. ನೀನೂ ಸುಖವಾಗಿ ಬಾಳಕ್ಕಾಗಲ್ಲ, ನಿನ್ನಿಂದ ಅಣ್ಣನೂ ನೆಮ್ಮದಿಯಾಗಿರಕ್ಕಾಗಲ್ಲ. ತಿಳ್ಕೊ. ಜೀವನ ಪೂರ್ತಿ ಮುತ್ತು ಮಾವನ್ನ ನೆನ್ಸ್ಕೊಂಡು ಕೊರಗ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ತಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ?
ನಮ್ಮ ಮನೆ ಮೇಲೆ ನಮ್ಮ ಅಣ್ಣನ ಮೇಲೆ ಎಷ್ಟೊಂದು ಗೌರವ ಇದೆ, ಆದರೂ ಮನೆ ಬಿಟ್ಟು ಹೋಗಕ್ಕೆ ರೆಡಿ ಆಗಿದ್ದೀರಲ್ಲ, ಅಷ್ಟು ಈಸಿಯಾಗಿ ಕಳಿಸ್ಕೊಟ್ಬಿಟ್ರೆ ನಮ್ಮ ಲೆವೆಲ್ಗೊಂದು ರೆಸ್ಪೆಕ್ಟ್ ಇರುತ್ತಾ? ಆ ಹರಿ ಈ ಹರಿ ಕೈನ ಯಾವತ್ತೂ ಬಿಡಲ್ಲ, ದಾರಿ ತೋರಿಸ್ತಾನೆ.